ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪುಂಡಿ ಪಲ್ಯ ಮಾಡಕತ್ತೀನಿ. ಪುಂಡಿ ಪಲ್ಯ ಅಲ್ಲರಿ, ಪುಂಡಿ ಪಲ್ಯದ್ದು ಚಟ್ನಿ ಮಾಡಕತ್ತೀನಿ ನೋಡ್ರಿ. ನಾನು ಪಲ್ಯ ಅಂತ ತೋರಿಸಿದ್ದೀನಿ ರೀ, 2-3 ಸರಿಗೆ ತೋರಿಸಿದ ಪಲ್ಯ ಹೆಂಗೆ ಮಾಡ್ಬೇಕಂತ ಹೇಳ್ರಿ. ನಾನು ಇವತ್ತು ಸ್ವಲ್ಪ ಎಳಿದ ಪುಂಡಿ ಪಲ್ಯ ತೊಗೊಂಡಿನಿ ನೋಡ್ರಿ. ಎಳಿ ಪುಂಡಿ ಪಲ್ಯ ತೊಗೊಂಡು ಅವನ್ನೆಲ್ಲ ಸ್ವಚ್ಛಗೆ ಎಲ್ಲ ತೊಳೆದು ಸೋಸ್ಕೊಂಡು ಎಲ್ಲ ಮಾಡ್ಕ್ಯಾರ. ಈಗ ಒಂದು ಕಡವನ್ಯಾಗಿಟ್ಟು ಹುರಿಯಾಕತ್ತೀನಿ ನೋಡ್ರಿ. ಸ್ವಲ್ಪ ಹೊಳ್ಳಳಿಸಿ ಹುರ್ಕೊಂಡಿವಿ ಅಂದ್ರೆ ಫುಲ್ ಎಲ್ಲ ಕೆಂಪು ಕಲರ್ ಬರ್ಬೇಕು ನೋಡ್ರಿ. ಹಿಂಗೆ ಸ್ವಲ್ಪ ಕಲರ್ ಬರೋವರೆಗೂ ರೀ ನಾವು ಹೊಳ್ಳಳಿಸಿ ಹುರ್ಕೋಬೇಕು ರೀ. ಈಗ ನೋಡ್ರಿ ಹುರಿದೈತೆ ನೋಡ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ಈಗ ಸುಡೋದು ಏನದು ಕಡಾವಿಗೆ ಸುಡ್ತಿರ್ತೈತಿ, ಪಲ್ಯನೂ ಸುಡ್ತಿರ್ತೈತಿ ಅಲ್ರಿ. ಈಗ ನೀರು ಹಾಕಿ ಒಂದು 5 ನಿಮಿಷ ಬಿಟ್ಟು ಬಿಡ್ಬೇಕು ರೀ ಆರಾಕ. ಯಾಕಂದ್ರೆ ಅದು ಫುಲ್ ಕುದ್ದಂಗೆ ಆಗಿಬಿಡ್ತೈತಿ ರೀ. ಅದು ಕುದಿಸು ಚಟ್ನಿ ಮಾಡ್ತಾರೆ, ಅಷ್ಟೊಂದು ಸರಿ ಆಗಂಗಿಲ್ಲ ರೀ. ಹಿಂಗೆ ಹುರಿದ ಚಟ್ನಿ ಮಾಡ್ಬೇಕು ರೀ ಇದನ್ನ, ಪುಂಡಿ ಪಲ್ಯದ ಅಂದ್ರೆ ಚಟ್ನಿ ಚಲೋ ಆಗ್ತೈತಿ ರೀ. ಈಗ ಒಂದು 5 ನಿಮಿಷ ಬಿಟ್ಟಿನಿ ನೋಡ್ರಿ. ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ಫುಲ್ಲೆಲ್ಲ ಆರಿದಾದ್ಮೇಲೆ ಈಗ ನೋಡ್ರಿ ಕೈಲಿ ಎಲ್ಲ ಸ್ವಲ್ಪ ಕಿವುಚಿ ಅದ್ರಾಗಿಂದ ಹುಳಿ ಅಂಶ ಏನು ಇರ್ತೈತ್ರಲ್ಲ ಅದನ್ನೆಲ್ಲ ಒಂದು 2-3 ಸರಿಗೆ ತೊಳ್ಕೊಬೇಕ್ರಿ ನಾವು. ನೀವು ಹುಳಿ ತಿನ್ನೋರು ಇಷ್ಟಪಡೋರು ಇದ್ರಂದ್ರೆ ತೊಳ್ಕೊಲಿಲ್ಲ ಅಂದ್ರೂ ನಡಿತೈತಿ ರೀ. ಒಮ್ಮೆ ತೊಳೆದ್ರೆ ನಡಿತೈತಿ. ಅಂದ್ರೆ ತೊಳಿಲಿಲ್ಲ ಅಂದ್ರೆ ಫುಲ್ಲು ಹುಳಿ ಆಗಿಬಿಡ್ತೈತಿ ರೀ ಅದು. ಹೀಗಾಗಿ ಒಂದು 2 ಸರಿಗೆ ತೊಳ್ಕೊಂಡಿರಿ. ಈಗ ತೊಳೆದೆಲ್ಲ ಹಿಂಡಿಟ್ಕೊಂಡು ಆದ್ಮೇಲೆ ರೀ ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ರೀ. ಈಗ ಹಸಿ ಶೇಂಗಾ ನೋಡ್ರಿ, ಹುರಿದದ್ದು ಇದ್ವು ಹಸಿ ಶೇಂಗಾ ರೀ. ಸ್ವಲ್ಪ ಶೇಂಗಾ ಕಾಳು ಹಾಕಾಕತ್ತೀನಿ ರೀ. ಶೇಂಗಾ ಕಾಳು ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಪೂರ್ತಿ ಮಿಕ್ಸಿಗೆ ಹಾಕೊಂಡು ಬರೋಣ ರೀ. ನೀರಿಗೆ ಏನು ಹಾಕೋದು ಬೇಡ್ರಿ, ನಾವು ಸ್ವಲ್ಪ ಆಗೋಚಗೊಳ್ರಿ ಮಿಕ್ಸಿಗೆ ಹಾಕೊಂಡು ಬಂದುಬಿಡೋಣ. ಈಗ ನೋಡಿರಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಾದ್ಮೇಲೆ ರೀ ಸ್ವಲ್ಪ ಮೊಟ್ಟೆ, ಜೀರಿಗೆ, ಉಳ್ಳಿಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡತ್ತೇನೆ ರೀ. ಉಳ್ಳಿಗಡ್ಡಿ ಫುಲ್ ಇವು ಆಗೋದು ಏನು ಬೇಡ್ರಿ, ಹಸಿ ಉಳ್ಳಿಗಡ್ಡಿ ಹಾಕಿದ್ರು ನಡಿತೈತ್ರಿ. ಸ್ವಲ್ಪ ನಾನು ಇರ್ಲಂತೆ ಫ್ರೈ ಮಾಡಿರಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ನೋಡ್ರಿ. ನಾನು ಪೂರ್ತಿ ನಾವೇನು ಕೆಂಪಾಗೋದು ಬೇಡ್ರಿ. ಗ್ಯಾಸ್ ಬಂದ್ ಮಾಡಿದಾದ್ಮೇಲೆ ರೀ ಈಗ ನಾನು ಪುಂಡಿ ಪಲ್ಯ ಏನು ಮಿಕ್ಸಿಗೆ ಹಾಕೊಂಡು ಬಂದಿದ್ದಿರಲ್ಲ, ಈಗ ಅದನ್ನು ರೀ ಪುಂಡಿ ಪಲ್ಯ ಅದ್ರಾಗ ಸೇರ್ಸಾಕತ್ತೀನಿ ನೋಡ್ರಿ. ಅಗದಿ ಟೇಸ್ಟ್ ಆಗ್ತೈತೆ ರೀ ಇದು ಪುಂಡಿ ಪಲ್ಯ ರೀ. ಬಾಯಿ ಕೆಟ್ಟಾಗಂತ ಹಿಂಗೆ ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ಅಗದಿ ರುಚಿ ಹತ್ತೈತಿ ನೋಡ್ರಿ. ಊಟ ರುಚಿ ಹತ್ತಂಗಿಲ್ಲಲ್ರಿ. ಆಗಿನ ಟೈಮ್ದಾಗ ರೊಟ್ಯಾಗ ಭಾಳ ರುಚಿ ಇರ್ತೈತೆ. ನಮ್ಮ ಮನ್ಯಾಗೂ ಎಲ್ಲರಿಗೂ ಆರಾಮಿಲ್ಲ, ಹಿಂಗೆ ನಾನು ಇವತ್ತು ಬಾಯಿಗೇನೋ ರುಚಿ ಹತ್ತದಂಗನ ರೀ ಹಿಂಗೆ ಮಾಡ್ಕೊಂಡೆ ನೋಡ್ರಿ. ಇದ್ರಾಗ ಬೆಳ್ಳುಳ್ಳಿ ಖಾರ ಇರ್ಬೇಕು ರೀ. ಬೆಳ್ಳುಳ್ಳಿ ಖಾರದ ಹಿಂಬಲ್ಲಿ ಅಂತಿ ಅಗದಿ ರುಚಿ ನೋಡ್ರಿ. ಈಗ ನಮ್ದು ಚಟ್ನಿ ರೆಡಿ ಆಯ್ತು ನೋಡ್ರಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡುತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಹೆಂಗೆ ಬಂದೈತಂತೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ವಿಡಿಯೋ ನಿಮ್ಮಲ್ಲಿ ಸಿಗ್ತೀನಿ ರೀ. ನಮಸ್ಕಾರ.